ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ನಾನಿವತ್ತು ದೀಪಾವಳಿ ಹಬ್ಬಕ್ಕೆ ಕ್ಯಾಂಡಲ್ ಲೈಟ್ ಡೆಕೋರೇಷನ್ಸ್ನ ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ರಂಗೋಲಿನ ತೊಗೊಂಡಿದ್ದೀನಿ. ರಂಗೋಲಿಗೆ ಕಲರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ರಂಗೋಲಿ ಕಲರ್ಸ್ ಸಿಗುತ್ತೆ ಮಿಕ್ಸ್ ಮಾಡೋದಕ್ಕೆ. ನೀಟಾಗಿ ಕಲರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತೊಗೋಬಹುದು. ನಾನಿಲ್ಲಿ 4 ಕಲರ್ಸ್ನ ತೊಗೊಂಡಿದ್ದೀನಿ. ಆ 4 ಕಲರ್ಸ್ನ ರಂಗೋಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ನಾನಿಲ್ಲಿ ಗಾಜಿನ ಲೋಟ ತೊಗೊಂಡಿದ್ದೀನಿ. ಗಾಜಿನ ಲೋಟಕ್ಕೆ ಕಲರ್ನ ನಾನು ತುಂಬ್ಕೋತಾ ಇದ್ದೀನಿ. ಕಲರ್ನ ನಾನು ಸ್ಲ್ಯಾಂಟಿಂಗ್ ಆಗಿ ತುಂಬ್ತಾ ಇದ್ದೀನಿ. ಸ್ಟ್ರೇಟ್ ತುಂಬ್ತಿಲ್ಲ, ಸ್ಲ್ಯಾಂಟಿಂಗ್ ಆಗಿ ತುಂಬ್ಕೋತಾ ಇದ್ದೀನಿ. ಪ್ರತಿಯೊಂದು ಕಲರ್ಸ್ನೂ ಅಷ್ಟೇ ನಾನು ಸ್ಲ್ಯಾಂಟಿಂಗ್ ಆಗಿನೇ ತುಂಬ್ಕೋತಾ ಇದ್ದೀನಿ. ಎಲ್ಲ ಕಲರ್ಸ್ನು ಸ್ಲ್ಯಾಂಟಿಂಗ್ ಆಗಿ ತುಂಬ್ಕೊಂಡಾಗ ಈ ರೀತಿ ಒಂದು ಪಿಕ್ಚರ್ ಬರುತ್ತೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಜಿಗ್ಜ್ಯಾಗ್ ರೀತಿಯಲ್ಲಿ ಒಂದು ಪಿಕ್ಚರ್ ಬರುತ್ತೆ. ನಂತರ ನಾನು ಒಂದು ಕ್ಯಾಂಡಲ್ನ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕ್ಯಾಂಡಲ್ ಹೋಲ್ಡರ್ನ ತೊಗೊಂಡಿದ್ದೀನಿ. ಕ್ಯಾಂಡಲ್ ಹೋಲ್ಡರಲ್ಲಿ ಆಲ್ರೆಡಿ ಕಲರ್ ಆಗಿರೋದ್ರಿಂದ ಜಸ್ಟ್ ಕ್ಯಾಂಡಲ್ ಇಟ್ಟರೆ ಸಾಕು, ಅದೇ ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಒಂದು ಮಡ್ ಪಾಟ್ ತೊಗೊಂಡಿದ್ದೀನಿ. ಪಾಟ್ಗೆ ನಾನು ಸ್ವಲ್ಪ ಮುಕ್ಕಾಲಷ್ಟು ನೀರು ಹಾಕಿ ನೆಕ್ಸ್ಟ್ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆಗೆ ನಾನು ಸ್ವಲ್ಪ ಗ್ಲಿಟರ್ನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಕ್ಯಾಂಡಲ್ ಇಟ್ಟರೆ ಸಾಕು. ಇದೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಇದು ಅಗೇನ್ ಕ್ಯಾಂಡಲ್ ಹೋಲ್ಡರ್, ಅದಕ್ಕೂ ಸ್ವಲ್ಪ ನೀರು ಹಾಕಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಗ್ಲಿಟರ್ ಹಾಕ್ತಾ ಇದ್ದೀನಿ. ಅದಕ್ಕೂ ಒಂದು ಕ್ಯಾಂಡಲ್ ಇಟ್ಟರೆ ಆಯಿತು. ಅದು ಆಲ್ರೆಡಿ ಅದರಲ್ಲೇ ಕಲರ್ ಇರೋದ್ರಿಂದ ಬೇರೆ ಕಲರ್ ಆ್ಯಡ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾನಿಲ್ಲಿ ದೀಪ ತೊಗೊಂಡಿದ್ದೀನಿ. ದೀಪಕ್ಕೆ ಅರ್ಧ ನೀರು ಹಾಕಿದ್ದೀನಿ. ಈ ದೀಪನೂ ಅಷ್ಟೇ ಪೇಂಟ್ ಮಾಡಿರೋದು ನಾನೇ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ದೀಪನ ಪೇಂಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗ್ಲಿಟರ್ ಹಾಕಿ ನೆಕ್ಸ್ಟ್ ಕ್ಯಾಂಡಲ್ ಇಟ್ಟರೆ ಆಯಿತು. ನೀರು ಗ್ಲಿಟರ್ ಎಲ್ಲ ಹಾಕಿ ಕ್ಯಾಂಡಲ್ ಇಟ್ಟರೆ ಆಯಿತು. ಇದೊಂದು ರೆಡಿ ಆಯಿತು. ನೆಕ್ಸ್ಟ್ ಒಂದು ಲೋಟದಲ್ಲಿ ನೀರು ತೊಗೊಂಡು ಅದಕ್ಕೂ ಸ್ವಲ್ಪ ಗ್ಲಿಟರ್ ಹಾಕೋತಾ ಇದ್ದೀನಿ. ನಾನು 2 ಕಲರ್ ಗ್ಲಿಟರ್ನ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಮಿಕ್ಸ್ ಮಾಡ್ಕೋಬೋದು. ಅದಕ್ಕೂ ಜಸ್ಟ್ ಕ್ಯಾಂಡಲ್ ಇಟ್ಟರೆ ಸಾಕು. ಇಲ್ಲಿ ನಾನು ದೊಡ್ಡದೊಂದು ಕ್ಯಾಂಡಲ್ ಹೋಲ್ಡರ್ನ ತೊಗೊಂಡಿದ್ದೀನಿ. ಇದು ಕೂಡ ಕ್ಯಾಂಡಲ್ ಹೋಲ್ಡರ್. ಹಿಂದಿನ ಕಾಲದಲ್ಲಿ ಲ್ಯಾಟಿನ್ ಅಂತ ಯೂಸ್ ಮಾಡ್ತಾಯಿದ್ರು ಹಳ್ಳಿ ಕಡೆ. ಆ ಥರದ್ದೇ ಶೇಪಲ್ಲಿ ಇರುವಂಥದ್ದು ಇದು. ಇದಕ್ಕೆ ನಾನು ಫ್ರೆಶ್ ಫ್ಲವರ್ಸ್ನ ಹಾಕ್ತಾಯಿದ್ದೀನಿ. ಗುಲಾಬಿ ಮತ್ತು ಸೇವಂತಿಗೆ ಹೂವನ್ನು ನಾನು ಫ್ರೆಶ್ ಆಗಿರೋದನ್ನೇ ಹಾಕ್ತಾಯಿದ್ದೀನಿ. ಇದರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ, ಎಲಿಗೆಂಟ್ ಅನಿಸುತ್ತೆ. ಇದರೊಳಗಡೆ ಒಂದು ಕ್ಯಾಂಡಲ್ನ ಇಟ್ಟರೆ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಮಣ್ಣಿಂದು ಒಂದು ಮುಚ್ಚಳನ ತೊಗೊಂಡಿದ್ದೀನಿ. ಚಿಕ್ಕ ಪಾಟ್ದು ಇದು ಮುಚ್ಚಳ. ಇದು ತುಂಬಾ ಚಿಕ್ಕದಿದೆ. ಅದಕ್ಕೂ ಅಷ್ಟೇ ಹೂವುಗಳನ್ನೆಲ್ಲ ಪೆಟಲ್ಸ್ನೆಲ್ಲ ಬಿಡಿಸಿ ನಾನು ಇಡ್ತಾಯಿದ್ದೀನಿ. ಅದರೊಳಗಡೆ ಕ್ಯಾಂಡಲ್ ಇಟ್ಟರೆ ಆಯಿತು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಡೆಕೋರೇಷನ್ ಮಾಡ್ಕೋಬೋದು. ಇದೇ ಹೂವು ಹಾಕ್ಬೇಕಂತೇನಿಲ್ಲ. ಯಾವ ಹೂವಾದರೂ ನೀವು ನಿಮ್ಮ ಓನ್ ಕ್ರಿಯೇಟಿವಿಟಿನಲ್ಲಿ ಡೆಕೋರೇಷನ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಗಾಜಿಂದು ಲೋಟ ತೊಗೊಂಡಿದ್ದೀನಿ. ಲೋಟಕ್ಕೆ ಅರ್ಧ ನೀರು ತುಂಬಿಸ್ಬಿಟ್ಟು ಇಲ್ಲಿ ವೈಟ್ ಸ್ಟೋನ್ಸ್ನ ಹಾಕ್ತಾಯಿದ್ದೀನಿ. ಡೆಕೋರೇಷನ್ಗೋಸ್ಕರ ಅಷ್ಟೇ. ವೈಟ್ ಸ್ಟೋನ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಕ್ಕೂ ಅಷ್ಟೇ ನಾನು ಫ್ರೆಶ್ ಫ್ಲವರ್ಸ್ನೇ ಹಾಕ್ತಾಯಿದ್ದೀನಿ. ಇಲ್ಲಿ ಯಾವುದೂ ಆರ್ಟಿಫಿಷಿಯಲ್ ಫ್ಲವರ್ಸ್ ನಾನು ಯೂಸ್ ಮಾಡಿಲ್ಲ. ಗುಲಾಬಿ ಮತ್ತು ಸೇವಂತಿಗೆನೇ ಹಾಕ್ತಾಯಿದ್ದೀನಿ. ಗುಲಾಬಿನಲ್ಲಿರೋ ಕಟ್ಟಿರೋಂತಹ ಒಂದು ಎಲೆ ಏನಿರುತ್ತೆ ಅದನ್ನು ಸಹ ಅದರೊಳಗಡೆನೇ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಥರ ಫ್ರೆಶ್ ಫ್ಲವರ್ಸ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮಗೂ ಕೂಡ ಖುಷಿ ಆಗುತ್ತೆ ಫ್ರೆಶ್ ಫ್ಲವರ್ಸ್ನ ನೋಡ್ತಾ ಇದ್ರೆ ನೀರೊಳಗಡೆ ಇರೋದನ್ನು. ಆಮೇಲೆ ಒಂದು ಕ್ಯಾಂಡಲ್ ಇಟ್ಟರೆ ಆಯಿತು. ಇದು ಒಂದು ಕ್ಯಾಂಡಲ್ ಲೈಟ್ ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಫಿಶ್ ಬೌಲ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಫಿಶ್ ಬೌಲ್ ಇಲ್ಲ ಅಂತಂದರೆ ಮಣ್ಣಿನ ಪಾತ್ರೆಗಳಲ್ಲಾದ್ರೂ ಸಹ ನಾವು ಡೆಕೋರೇಷನ್ ಮಾಡ್ಬೋದು. ಇವಾಗ ಮಣ್ಣಿನ ಪಾತ್ರೆಗಳು ತುಂಬ ಸಿಗುತ್ತೆ. ನಾನಿವಾಗ ಗ್ರೀನ್ ಕಲರ್ದು ಎಲೆನ ಏನು ಇಡ್ತಾ ಇದ್ದೀನಿ ಅದು ಒಂದು ಶೋ ಪ್ಲ್ಯಾಂಟ್ ಎಲೆ. ಅದು ಆರ್ಟಿಫಿಷಿಯಲ್ ಅಲ್ಲ. ಇವಾಗ ಏನು ಇಡ್ತಾ ಇದ್ದೀನಿ ಅದು ಆರ್ಟಿಫಿಷಿಯಲ್. ಅದೊಂದೇ ಇವಾಗ ಆರ್ಟಿಫಿಷಿಯಲ್ ನಾನು ಇಟ್ಟಿರೋ ಅಂಥದ್ದು. ಚೆನ್ನಾಗಿ ಕಾಣಲಿ ಅನ್ನೋದಕ್ಕಷ್ಟೇ ಇಟ್ಟಿರೋದು. ನಂತರ ನಾನು ಫ್ಲವರ್ಸಿಂದನೇ ಡೆಕೋರೇಷನ್ ಮಾಡಿದ್ದೀನಿ ಎಲ್ಲನೂ.
ನಿಮ್ಮ ಓನ್ ಕ್ರಿಯೇಟಿವಿಟಿನಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬಹುದು. ಆ ನಂತರ ಇದರಲ್ಲಿ ಒಂದು ಕ್ಯಾಂಡಲ್ ಇಟ್ಟರೆ ಆಯ್ತು. ನಾನು ಇವಾಗ ತೋರಿಸ್ತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ನಾನು ಮಾಡಿರೋಂತಹ ಈ DIY ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.